ನಮ್ಮೂರಿಂದ 40 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ಈ 2 ವಾಟರ್ ಫಾಲ್ಸ್ ಸಿಗುತ್ತೆ. ಹೋಗೋ ದಾರಿ ಮಧ್ಯದಲ್ಲೇ ಈ ಟೆಂಪಲ್ ಸಿಕ್ತು. ಟೆಂಪಲ್ ಹೆಸರು, ನಾನು ಹೋಗಿದ್ದು ಸ್ಯಾಟರ್ಡೆ ಆಗಿರೋದ್ರಿಂದ ಹೆವಿ ವೆಹಿಕಲ್ ಮತ್ತೆ ಹೆವಿ ಕ್ರೌಡ್ ಇತ್ತು. ಈ ಮೆಟ್ಲುಗಳು ಸೇಫ್ಟಿ ಕಂಬಿಗಳನ್ನ ರೀಸೆಂಟ್ ಆಗಿ ನಿರ್ಮಾಣ ಮಾಡಿದ್ರು. ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಏಷ್ಯಾದಲ್ಲಿ ನಂಬರ್ 1 ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್. ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿದ್ದೆಲ್ಲ ಯಾವ್ದಾದ್ರು ಫಾಲ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ನಮ್ಮೂರಿಂದ 40 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ಈ 2 ವಾಟರ್ ಫಾಲ್ಸ್ ಸಿಗುತ್ತೆ. ಅದೇ ಕೊಳ್ಳೇಗಾಲದಿಂದ ಹೋದ್ರೆ 17 ಕಿಲೋಮೀಟರ್ ಆಗುತ್ತೆ. ಮತ್ತೆ ತಲಕಾಡಿಂದ ಹೋದ್ರೆ ಒಂದು 20 ಕಿಲೋಮೀಟರ್ ಆಗುತ್ತೆ. ಹೋಗೋ ದಾರಿ ಮಧ್ಯದಲ್ಲೇ ಈ ಟೆಂಪಲ್ ಸಿಕ್ತು. ಟೆಂಪಲ್ ಹೆಸರು ಮಧ್ಯರಂಗ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್. ಈ ಟೆಂಪಲ್ ಚಿಕ್ಕದಾಗಿ ಮತ್ತೆ ನಾರ್ಮಲ್ ಟೆಂಪಲ್ ತರ ಇರಬಹುದು. ಆದ್ರೆ ಈ ಟೆಂಪಲ್ ಗಿರೋ ಕನೆಕ್ಟಿವಿಟಿ ಬಗ್ಗೆ ಕೇಳಿದ್ರೆ ಶಾಕ್ ಆಗ್ತೀರಾ. ನೀವು ಕೇಳಿರ್ತೀರಾ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ. ಆದಿರಂಗ ಟೆಂಪಲ್ ಇರೋದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್, ಶ್ರೀರಂಗಪಟ್ಟಣ. ಮಧ್ಯರಂಗ ಟೆಂಪಲ್ ಇರೋದು ಮಧ್ಯರಂಗ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್, ಕೊಳ್ಳೇಗಾಲ. ಅಂತ್ಯರಂಗ ಟೆಂಪಲ್ ಇರೋದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್, ಶ್ರೀರಂಗಂ, ತಮಿಳುನಾಡು. ಈ 3 ಟೆಂಪಲ್ ನ ಒಂದೇ ದಿನದಲ್ಲಿ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ 3 ಟೆಂಪಲ್ ಗೆ ಟ್ರಿಪ್ ಪ್ಯಾಕೇಜು ಇದೆ. ಒಂದೇ ದಿನದಲ್ಲಿ 3 ಟೆಂಪಲ್ ನು ಕವರ್ ಮಾಡ್ತಾರೆ. ಈ 3 ಟೆಂಪಲ್ ರಂಗನಾಥ ಸ್ವಾಮಿನ ಮಲಗಿರೋ ಸ್ಟ್ಯಾಚುಲಿ ನೋಡಬಹುದು. ಅದನ್ನ ಮುಗಿಸ್ಕೊಂಡು ನಮ್ ಪಯಣ ಬರಚುಕ್ಕಿ ವಾಟರ್ ಫಾಲ್ಸ್ ಕಡೆಗೆ. ಫಾಲ್ಸ್ ಗೆ ರೀಚ್ ಆಗೋಕ್ಕಿಂತ ಮುಂಚೆ ಪಾರ್ಕಿಂಗ್ ಚಾರ್ಜ್ ಪೇ ಮಾಡಬೇಕು. ಬೈಕು 10 ರೂಪಾಯಿ ತಗೊಳ್ತಾರೆ, ಕಾರ್ಗೆ 20 ರೂಪಾಯಿ ತಗೊಳ್ತಾರೆ. ನಾನು ಹೋಗಿದ್ದು ಸ್ಯಾಟರ್ಡೆ ಆಗಿರೋದ್ರಿಂದ ಹೆವಿ ವೆಹಿಕಲ್ ಮತ್ತೆ ಹೆವಿ ಕ್ರೌಡ್ ಇತ್ತು. ಈ ಫಾಲ್ಸ್ ಗೆ ಎಂಟ್ರಿ ಫೀಸ್ ತಗೊಳ್ತಾರೆ, 10 ರೂಪಾಯಿ ಇರ್ತದೆ ಒಬ್ರಿಗೆ. ಈ ಸಲ ಬರಚುಕ್ಕಿ ವಾಟರ್ ಫಾಲ್ಸ್ಲಿ ಅಷ್ಟೊಂದು ನೀರ್ ಇರ್ಲಿಲ್ಲ. ಒಂದು ವರ್ಷದ ಹಿಂದೆ ಇದಕ್ಕಿಂತ ಜಾಸ್ತಿ ನೀರಿತ್ತು. ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಬರಚುಕ್ಕಿ ವಾಟರ್ ಫಾಲ್ಸ್ ನೋಡ್ಕೊಂಡು ಅಲ್ಲಿಂದ ಗಗನಚುಕ್ಕಿ ವಾಟರ್ ಫಾಲ್ಸ್ ನೋಡೋಕೆ 14 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದೆ. ಈ ವಾಟರ್ ಫಾಲ್ಸ್ ಜನ ಜಾಸ್ತಿ ಇದ್ರು, ಯಾಕಂದ್ರೆ ಬರಚುಕ್ಕಿ ವಾಟರ್ ಫಾಲ್ಸ್ ಗೆ ಬಂದವರೆಲ್ಲ ಗಗನಚುಕ್ಕಿ ವಾಟರ್ ಫಾಲ್ಸ್ ನೋಡ್ತಾರೆ. ಈ ಮೆಟ್ಲುಗಳು ಸೇಫ್ಟಿ ಕಂಬಿಗಳನ್ನ ರೀಸೆಂಟ್ ಆಗಿ ನಿರ್ಮಾಣ ಮಾಡಿದ್ರು. ಬರಚುಕ್ಕಿ ವಾಟರ್ ಫಾಲ್ಸ್ ಗಿಂತ ಗಗನಚುಕ್ಕಿ ವಾಟರ್ ಫಾಲ್ಸ್ ಒಳ್ಳೆ ಸ್ಪೆಸಿಲಿಟಿ ಇದೆ. ಜನರು ನಿಂತ್ಕೊಂಡು ವಾಟರ್ ಫಾಲ್ಸ್ ನೋಡೋ ಅಷ್ಟು ಕೆಪಾಸಿಟಿನೂ ಇದೆ. ಈ ನೀರು ಹರ್ಕೊಂಡು ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಗೆ ಹೋಗುತ್ತೆ. ಅಲ್ಲಿ ನೀರಿಂದ ಎಲೆಕ್ಟ್ರಿಕ್ ಅಂದ್ರೆ ಕರೆಂಟ್ ನ ಉತ್ಪತ್ತಿ ಮಾಡ್ತಾರೆ. ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಏಷ್ಯಾದಲ್ಲಿ ನಂಬರ್ 1 ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇರೋದು ಈ ಪ್ಲೇಸ್ ಅಲ್ಲೇ. ನಾವು ವಾಟರ್ ಫಾಲ್ಸ್ ನೋಡೋಕೆ ಬರ್ತೀವಿ, ಆದ್ರೆ ಈ ಫಾಲ್ಸ್ ಅಲ್ಲಿ ಬರೋ ನೀರಿಂದ ಎಲೆಕ್ಟ್ರಿಕ್ ನ ಉತ್ಪತ್ತಿ ಮಾಡ್ತಾರೆ. ಈ ತರ ವಾಟರ್ ಫಾಲ್ಸ್ ನ ಮಾನ್ಸೂನ್ ಸೀಸನ್ ಅಲ್ಲಿ ಮಾತ್ರ ನೋಡೋಕಾಗೋದು. ಯಾಕಂದ್ರೆ ನಾವು ಒಂದ್ಸಲ ಸಮ್ಮರ್ಲು ಬಂದಿದ್ವಿ, ಆಗ ವಾಟರ್ ಫಾಲ್ಸ್ ನೀರು ಈ ತರ ಇತ್ತು. ಅದಕ್ಕೆ ಸಮ್ಮರ್ಲಿ ಟೆಂಪಲ್ ಟ್ರಿಪ್ ಮಾಡ್ಕೊಳ್ಬೇಕು, ಮಾನ್ಸೂನ್ಲಿ ವಾಟರ್ ಫಾಲ್ಸ್ ಟ್ರಿಪ್ ಮಾಡ್ಕೊಳ್ಬೇಕು. ನೀವೇನಾದ್ರೂ ಬರಚುಕ್ಕಿ ಗಗನಚುಕ್ಕಿ ವಾಟರ್ ಫಾಲ್ಸ್ ನೋಡೋಕೆ ಬಂದಿದ್ರೆ, ನಿಮ್ಮ ಹತ್ರ ಇನ್ನ ಟೈಮ್ ಇದ್ರೆ ನಾನು ಹೇಳೋ ಈ ಪ್ಲೇಸ್ ನ ಕವರ್ ಮಾಡ್ಕೊಳ್ಳಿ. ಅದು 30 ಕಿಲೋಮೀಟರ್ ಒಳಗಿರುತ್ತೆ. ಯಾವುದು ಅಂದ್ರೆ, ಒಂದನೇದು ಸಿಂಶಮಾರಮ್ಮ ಟೆಂಪಲ್, ಎರಡನೇದು ಮಧ್ಯರಂಗ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್, ಮೂರನೇದು ಶ್ರೀ ಪ್ರಸನ್ನ ಮೀನಾಕ್ಷಿ ಟೆಂಪಲ್, ನಾಲ್ಕನೇದು ಶಿವನ ಸಮುದ್ರ ಡ್ಯಾಮ್ ಬೋಟ್, ಐದನೇದು ತಲಕಾಡು, ಆರನೇದು ತಲಕಾಡು ಲೇಕ್, ಏಳನೇದು ಶ್ರೀ ಮಂಟೇಸ್ವಾಮಿ ಪುಣ್ಯಕ್ಷೇತ್ರ, ಎಂಟನೇದು ಶ್ರೀ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್. ಇದಿಷ್ಟು ಪ್ಲೇಸು ವಾಟರ್ ಫಾಲ್ಸ್ ಇಂದ 30 ಕಿಲೋಮೀಟರ್ ಒಳಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರ ಟ್ರಾವೆಲ್ ವಿಡಿಯೋಗಾಗಿ ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.